ಬೆಲ್ಲ ಅವರು ಕೂಡ ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಇಷ್ಟೆಲ್ಲ ಆದರೂ ಕೂಡ ನಂಜುಂಡಪ್ಪ ಅವರ ವರದಿ ಬಂತು, ಅದನ್ನು ಜಾರಿ ಮಾಡೋದು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಅಸಮಾನತೆ ಇನ್ನೂ ಮುಂದುವರೆದಿದೆ ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ ಡೈರಿ ಆಕ್ಟಿವಿಟೀಸ್ ಕಡಿಮೆ. ಡೈರಿ ಆಕ್ಟಿವಿಟೀಸ್ ಕಡಿಮೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಒಂದು ದಿನಕ್ಕೆ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಬೀದರ್, ಗುಲ್ಬರ್ಗ, ಯಾದಗಿರಿನಲ್ಲಿ ಮಿಲ್ಕ್ ಯೂನಿಯನ್ನಲ್ಲಿ ಬರೀ 67,000 ಆಗುತ್ತೆ. ಬೀದರ್, ಗುಲ್ಬರ್ಗ, ಕಲಬುರಗಿ, ಆಮೇಲೆ ಯಾದಗಿರಿ ಸೇರಿಸಿ 3 ಸೇರಿಸಿ ಒಂದು ಯೂನಿಯನ್ ಇರೋದು. ಅಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ ಹಿಂದೆ. ಆಗಲೂ ಕಡಿಮೆ ಇತ್ತು. ಅಂದರೆ ನಾನು 85ನೇ ಇಸ್ವಿನಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗಲೂ ಕಡಿಮೆ ಇತ್ತು, ಈಗಲೂ ಕಡಿಮೆ ಇದೆ. ಸೊ ಡೈರಿ ಆಕ್ಟಿವಿಟೀಸ್ ನೋಡಿ, ಬೆಂಗಳೂರು ಮಿಲ್ಕ್ ಯೂನಿಯನ್ನಲ್ಲಿ 17 ಲಕ್ಷಕ್ಕೂ ಒಂದು ದಿನಕ್ಕೆ ಉತ್ಪಾದನೆ ಆಗೋದು, ಹಾಲು ಉತ್ಪಾದನೆ ಆಗೋದು 17 ಲಕ್ಷಕ್ಕೂ ಹೆಚ್ಚು ಲೀಟರು. ಯಾದಗಿರಿನಲ್ಲಿ ಉತ್ಪಾದನೆ ಆಗೋದು ಒಂದು ದಿನಕ್ಕೆ 67,000 ಲೀಟರ್. ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. 1 ಲಕ್ಷ ಲೀಟರು ಇಲ್ಲ. ಈಗ 2 ಹಸು ಸಾಕ್ತಾರೆ ಅಂತ ಇಟ್ಕೊಳ್ಳೋಣ. 2 ಹಸು ಸಾಕಿದ್ರೆ 20 kg ಹಾಲು ಬರ್ತದೆ. ಅದರಲ್ಲಿ 50% ಖರ್ಚಾದರೂ ಕೂಡ ಸುಮಾರು ಅರ್ಧ ಲಾಭ ಉಳಿತದೆ. ಹಳೆಯ ಮೈಸೂರಿನಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದೆ. ಈಗ 1 ಕೋಟಿಗೂ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ಒಂದು ದಿನಕ್ಕೆ. 1 ಲೀಟರು 1 ಕೋಟಿ ಲೀಟರ್ 1 ಕೋಟಿ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತದೆ. ಅದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಉತ್ತರ ಕರ್ನಾಟಕದ ಮಿಲ್ಕ್ ಯೂನಿಯನ್ಗಳಲ್ಲಿ ಉತ್ಪಾದನೆ ಆಗುತ್ತೆ. ಇನ್ನು ಉಳಿದದೆಲ್ಲ ಎಲ್ಲಿ ಉತ್ಪಾದನೆ ಆಗೋದು? ಅಶೋಕ್ ಅವರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು, ಪ್ರಣಾಳಿಕೆಯಲ್ಲಿ 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಕೂಡ ಹಾಲಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಇರುವಾಗ 3 ರೂಪಾಯಿ ಕೊಡ್ತಾ ಇದ್ರು. 1 ಲೀಟರ್ ಹಾಲಿಗೆ 3 ರೂಪಾಯಿ ಕೊಡ್ತಾ ಇದ್ರು. ನಾವು ಅದನ್ನು 5 ರೂಪಾಯಿ ಮಾಡಿದವ್ರು ಯಾರು? ಅದೇ ಶುರು ಮಾಡಿದ್ರಪ್ಪ. 5 ರೂಪಾಯಿ ಮಾಡಿದವ್ರು ಯಾರು? 5 ರೂಪಾಯಿ ಮಾಡಿದವ್ರು ಯಾರು ರೀ? ಆಮೇಲೆ ನಾವು ಬಂದ್ಮೇಲೆ ಅಧಿಕಾರಕ್ಕೆ ಈ ಸಾರಿ ಬಂದ್ಮೇಲೆ ಒಂದು ಸಾರಿ 3 ರೂಪಾಯಿ ಹೆಚ್ಚು ಮಾಡೋದು, ಅದು ಪೂರ ರೈತರಿಗೆ ಕೊಡೋಕ್ಕೆ ಅಂತ ಮಾಡಿದೆ. ಇನ್ನೊಂದು ಸಾರಿ 4 ರೂಪಾಯಿ ಹೆಚ್ಚು ಮಾಡೋದು, ಅದನ್ನು ಪೂರ ರೈತರಿಗೆ ಕೊಡಬೇಕು ಅಂತ ಮಾಡಿದೆ. ಮಿಲ್ಕ್ ಯೂನಿಯನ್ ಅವ್ರು ಇಟ್ಕೊಳ್ಳೋಕೆ ಕೂಡುದು. ಆಮೇಲೆ ಏನ ಯಾರು ಹೇಳಿದ್ದು? ನೋ 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 ನೋ
ಎಲ್ಲ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೀವಿ. ಮಿಲ್ಕ್ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದೀವಿ. ಒಂದು ವೇಳೆ ಯಾರಾದರೂ ಕೊಡದೆ ಹೋದರೆ ಹೇಳಿ, ಅವ್ರನ್ನ ನಿಲ್ಲಿಸ್ಬಿಡ್ತೀನಿ, ನಾನು ದುಡ್ಡು ಕೊಡೋದು ನಿಲ್ಲಿಸ್ಬಿಡ್ತೀನಿ. ಇಂಥ ಯೂನಿಯನ್ನಲ್ಲಿ, ಇಂಥ ಸೊಸೈಟಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಇಂಥ ಮಿಲ್ಕ್ ಯೂನಿಯನ್ನಲ್ಲಿ, ಇಂಥ ಸೊಸೈಟಿನಲ್ಲಿ, ಇಂಥ ತಾಲೂಕಿನಲ್ಲಿ ರೈತರಿಗೆ ಕೊಡ್ತಾ ಇಲ್ಲ. ಆಮೇಲೆ ನಿಮ್ಮ ಕಾಲದಲ್ಲಿ 630 ಕೋಟಿ ರೂಪಾಯಿಗಳನ್ನು ಬಿಟ್ಟೋಗಿದ್ರಿ. ಅದನ್ನೆಲ್ಲ ತೀರಿಸ್ತವನು ನಾನೇ. 630 ಕೋಟಿ ರೂಪಾಯಿ ಬಿಟ್ಟೋಗಿದ್ರಿ. ಅದು ಉತ್ತರ ಕರ್ನಾಟಕನೂ ಸೇರ್ಕತ್ತದೆ. 630 ಕೋಟಿ ರೂಪಾಯಿಗಳನ್ನು ಕೂಡ ತೀರಿಸ್ತೆ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ ರೈತರಿಗೆ. 1 ಕೋಟಿ 5 ಕೋಟಿ, 1 ಕೋಟಿ ಹಾಲು 5 ರೂಪಾಯಿ ಅಂತಂದ್ರೆ ಎಷ್ಟಾಯ್ತು? 5 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ಯೂನಿಯನ್ನವರು ಕ್ಯಾಟ್ಲ್ ಫೀಡ್ ರೇಟನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಕೊಡೋ ಸಬ್ಸಿಡಿಯಿಂದ ರೈತರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ಇದು ಸಮಸ್ಯೆ. ರೈತರು ತಲುಪ್ತಾ ಇಲ್ವಾ? ತಲುಪ್ತದೆ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಯ್ತಲ್ಲ. ಅದೆಲ್ಲ ಸರಿಯಪ್ಪ. ಕ್ಯಾಟ್ಲ್ ಫೀಡ್ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ. ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ. ನಾನು ಕಡಿಮೆ ಆಗಿದೆ ಅಂತ ಹೇಳಿದ್ನ? ಕ್ಯಾಟ್ಲ್ ಫೀಡ್ ಜಾಸ್ತಿ ಆಗಿದೆ ಅಂತಲೇ 1 ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯಧನವಾಗಿ 5 ರೂಪಾಯಿಯನ್ನು ಕೊಡ್ತೀವಿ. ಈಗ 7 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀರಲ್ಲ, ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ. 7 ರೂಪಾಯಿನೂ ಕೂಡ ಕೊಡ್ತೀವಿ. ಯಾವಾಗಲೂ ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.